ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಹೇಳೋದೇ ಬೇಡ. ಪದೇ ಪದೇ ರಸ್ತೆ ಗುಂಡಿಗಳನ್ನ ಮುಚ್ಚಬೇಕು ಅನ್ನೋ ಮಾತುಗಳು ಕೇಳಿ ಬಂದ್ರು, ಕೋರ್ಟ್ ಆದೇಶ ಕೊಟ್ಟರು ಕೂಡ ಬೆಂಗಳೂರಿನ ರಸ್ತೆ ಗುಂಡಿಗಳು ಮಾತ್ರ ಕ್ಲೋಸ್ ಆಗಿಲ್ಲ. ಈಗ ಇದರ ಬಗ್ಗೆ ಉದ್ಯಮಿಗಳು ಬೇಸತ್ತು ಹೋಗಿದ್ದಾರೆ. ಬೆಂಗಳೂರನ್ನ ತೊರೆಯೋದಕ್ಕೆ ಮುಂದಾದ ಲಾಜಿಸ್ಟಿಕ್ ಕಂಪನಿ, ಬೆಂಗಳೂರಿನ ರಸ್ತೆ ಗುಂಡಿಗೆ ಉದ್ಯಮಿಗಳು ಬೇಸತ್ತು ಹೋಗಿದ್ದಾರೆ. ಬೆಂಗಳೂರನ್ನ ತೊರೆಯಲು ಮುಂದಾದ ಲಾಜಿಸ್ಟಿಕ್ ಕಂಪನಿ ಟ್ವಿಟರ್ನಲ್ಲಿ ಬ್ಲಾಕ್ ಬಗ್ ಕಂಪನಿ ಸಿಇಒ ರಾಜೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 9 ವರ್ಷದಿಂದ ಬೆಂಗಳೂರಿನಲ್ಲೇ ನನ್ನ ಆಫೀಸು, ಮನೆ ಇದೆ. ಬೆಂಗಳೂರಿನಲ್ಲಿ ಇನ್ನೂ ಮುಂದುವರಿಯೋದಕ್ಕಾಗ್ತಾ ಇಲ್ಲ. ರಸ್ತೆ ತುಂಬಾ ಗುಂಡಿ, ಧೂಳು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಂಡಿ ಮತ್ತು ಧೂಳನ್ನ ಸರಿಪಡಿಸೋ ಕೆಲಸ ಆಗ್ತಾ ಇಲ್ಲ. ಆಫೀಸಿಂದ ಮನೆಗೆ ಹೋಗೋದಕ್ಕೆ 1.5 ಗಂಟೆ ಬೇಕು. ಮುಂದಿನ 5 ವರ್ಷ ಬದಲಾವಣೆ ನಿರೀಕ್ಷೆ ಇಲ್ಲವೇ ಇಲ್ಲ ಅಂತ ಟ್ವಿಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಬೆಂಗಳೂರಿನ ಉದ್ಯಮಿ ರಾಜೇಶ್ ಅವರು ಮಾಡಿರುವಂತಹ ಟ್ವೀಟ್ ಇದು. ನೋಡ್ತಾ ಇದ್ದೀರಿ ನೀವು ಸ್ಕ್ರೀನ್ ಮೇಲೆ. ಬೆಂಗಳೂರಿನ ರಸ್ತೆ ಗುಂಡಿಗೆ ಜನರಂತೂ ಬೇಸತ್ತು ಹೋಗಿದ್ದಾರೆ. ದಿನ ಬೆಳಗಾದ್ರೆ ಹಿಡಿಶಾಪ ಹಾಕ್ತಾರೆ. ಬೆಂಗಳೂರಿನಲ್ಲಿರುವಂತ ಉದ್ಯಮಿಗಳಿಗೆ ಹಾಗಾದ್ರೆ ಇದರ ಬಿಸಿ ತಟ್ಟಿಲ್ವಾ ಅಂತ ಅನೇಕರು ಪ್ರಶ್ನೆ ಕೇಳಿದ್ದಿರಬಹುದು. ಆದ್ರೆ ಉದ್ಯಮಿಗಳಿಗೂ ಬಿಸಿ ತಟ್ಟಿದೆ. ಉದ್ಯಮಿ ರಾಜೇಶ್ ಟ್ವಿಟರ್ನಲ್ಲಿ ಹಾಕಿದ್ದಾರೆ ನೋಡಿ, ಬೆಂಗಳೂರಿನ ರಸ್ತೆ ಗುಂಡಿಗಳಿಗೆ ಯಾವ ರೀತಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅಂತ. ಬೆಂಗಳೂರನ್ನೇ ತೊರೆಯೋದಕ್ಕೆ ಮುಂದಾಗಿದ. 9 ವರ್ಷದಿಂದ ಬೆಂಗಳೂರಿನಲ್ಲೇ ನನ್ನ ಆಫೀಸ್ ಇದೆ, ಮನೆ ಇದೆ. ಆದ್ರೆ ಇನ್ನು ಬೆಂಗಳೂರಿನಲ್ಲಿರೋದಕ್ಕಾಗಲ್ಲ. ರಸ್ತೆ ತುಂಬಾ ಗುಂಡಿ, ಧೂಳು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಂಡಿ ಮತ್ತು ಧೂಳನ್ನ ಸರಿ ಮಾಡೋ ಕೆಲಸ ಆಗ್ತಾ ಇಲ್ಲ ಇಲ್ಲಿ. ಆಫೀಸಿಂದ ಮನೆಗೆ ಹೋಗಬೇಕು ಅಂದ್ರೆ 1.5 ಗಂಟೆ ಬೇಕು. ಈ ಪರಿಸ್ಥಿತಿ ಇವತ್ತು ಸುಧಾರಿಸತ್ತೆ, ನಾಳೆ ಸುಧಾರಿಸತ್ತೆ ಅಂತ ಕಾದಿದ್ದೇ ಬಂತು. ಯಾಕಂದ್ರೆ ಇವ್ರು ಹೇಳೋ ಪ್ರಕಾರ ಮುಂದಿನ 5 ವರ್ಷ ಅಂತೂ ಬದಲಾವಣೆ ನಿರೀಕ್ಷೆಯೇ ಇಲ್ಲ ಅಂತ ಬರೆದುಕೊಂಡಿದ್ದಾರೆ. ಬೆಂಗಳೂರಿನ ರಸ್ತೆಗಳ ವಿರುದ್ಧ ಕಂಪನಿಗಳು ಬೇಸರ ವ್ಯಕ್ತಪಡಿಸ್ತಾ ಇದೆ. ರಸ್ತೆ ಸರಿ ಇಲ್ಲದಕ್ಕೆ ಕಂಪನಿಗಳು ಬೆಂಗಳೂರು ಬಿಡುತ್ತಾ ಇದೆ. ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಸದಾನಂದ ಗೌಡ ಕಿಡಿಕಾರಿದ್ದಾರೆ. ರೈಟ್ ಫ್ರಮ್ ದಿ ಡೇ ಒನ್, ಇವತ್ತಲ್ಲ, ಯಾವಾಗ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ರಾಜ್ಯದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿದ್ರ ಅವರ ಗಮನ ಯಾವುದೇ ಡೆವಲಪ್ಮೆಂಟ್ನ ಬಗ್ಗೆ ಹೋಗಿಲ್ಲ. ಅವರ ಗಮನ ಯಾವುದೇ ಅನ್ಎಂಪ್ಲಾಯ್ಮೆಂಟ್ನ ಬಗ್ಗೆ ಹೋಗಿಲ್ಲ. ಅವರ ಗಮನ ಯಾವುದೇ ಇನ್ವೆಸ್ಟ್ಮೆಂಟ್ನ ಬಗ್ಗೆ ಹೋಗಿಲ್ಲ. ಪ್ರಾಯಶಃ ಇವತ್ತು ಪ್ರೈಮರಿ ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡಬೇಕು? ಈ ದೇಶದ ಯುವ ಜನತೆಗೆ ಕೊಡಬೇಕು. ದುಡಿಯುವ ಕೈಗಳಿಗೆ ಉದ್ಯೋಗಗಳನ್ನು ಕೊಡಬೇಕು. ಉದ್ಯೋಗ ಕೊಡಬೇಕು ಅಂತ ಹೇಳಿದರೆ ಇನ್ವೆಸ್ಟರ್ಸ್ ಬರಬೇಕು ಅಂತ ಹೇಳಿದರೆ ಅವರಿಗೆ ಎಲ್ಲ ಮೂಲಭೂತ ಸೌಕರ್ಯಗಳು ಇಲ್ಲಿ ಬ್ಯಾಂಗ್ಳೂರಿನಲ್ಲಿ ಅಥವಾ ಕರ್ನಾಟಕದ ಟೈರ್ 2 ಸಿಟಿಯಲ್ಲಿರಬೇಕು. ಇದರ ಯಾವುದರ ಬಗ್ಗೆ ಕಾಳಜಿ ಇಲ್ಲ. ಹೊಂಡ ಗುಂಡಿಗಳು ಎಷ್ಟರ ಮಟ್ಟಿಗಿದ್ದಾವೆ ಅಂತ ಹೇಳಿದರೆ ಸಣ್ಣ ರಿಕ್ಷಾಗಳನ್ನು ಹೊಂಡದಲ್ಲೇ ಮುಚ್ಚಬಹುದು. ಅಷ್ಟರ ಮಟ್ಟಿನ ಹೊಂಡ ಗುಂಡಿಗಳು ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಬ್ಯಾಂಗ್ಳೂರಿನಲ್ಲಿ ಮತ್ತು ಟೈರ್ 2 ಸಿಟಿಯಲ್ಲಿರುವಂಥದ್ದು ನಾವು ಗಮನಿಸ್ತಾ ಇದ್ದೇವೆ. ಇದರ ಅರ್ಥ ಏನು ಅಂತು, ಇಲ್ಲಿ ಯಾರು ಪರ್ಮನೆಂಟ್ ಆಗಿ ಹಿಂದೆ ಬಂದು ಇನ್ವೆಸ್ಟರ್ಸ್ ಆಗಿ ಜಗತ್ತಿನ ಅದ್ಭುತ ಕಂಪನಿಗಳಾಗಿ ಹೊರಹೊಮ್ಮಿದವರು ಕೂಡ ಇವತ್ತು ಇಲ್ಲಿಂದ ಹೊರಟು ಬಿಡೋಣ ಅಂತ ಹೇಳುವಂಥ ಭಾವನೆಗಳು ಬರ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನೆರೆಯ ಆಂಧ್ರ ಪ್ರದೇಶ ಇರ್ಬೋದು, ಅಂದರೆ ಅಲ್ಲಿ ಇನ್ವೆಸ್ಟರ್ಸ್ ಕೊಡುವಂಥ ಆ ಸವಲತ್ತುಗಳಿರ್ಬೋದು, ಅಲ್ಲಿಯ ಡೆವಲಪ್ಮೆಂಟ್ಗಳಿರ್ಬೋದು. ತಮಿಳುನಾಡು, ಚೆನ್ನೈ ಒಮ್ಮೆ ಭಾರಿ ಬ್ಯಾಕಿಂಗ್ ಆಗಿತ್ತು, ಅಲ್ಲಿಗೆ ಬ್ಯಾಂಗ್ಳೂರು ಆಗಿತ್ತು. ಈಗ ಮತ್ತೆ ಚೆನ್ನೈ ಕಡೆ ಮುಖ ಮಾಡಿರುವಂಥದ್ದು. ಇದೆಲ್ಲವನ್ನು ನೋಡಿದರೆ ಒಂದು ರೀತಿಯಲ್ಲಿ ಈ ಸರ್ಕಾರ ಸಾಮಾನ್ಯ ಜನರಿಗೆ, ವಿಶೇಷವಾಗಿ ಯುವಕರಿಗೆ ಒಂದು ಶಾಪವಾಗಿ ಪರಿಣಮಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈಗ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರು ಮಾತಾಡ್ತಾರೆ. ಮಾಧ್ಯಮಗಳು ಎಚ್ಚರಿಸಿದ ನಂತರವೂ ಕೂಡ ಅಪಘಾತಗಳ ಮೇಲೆ ಅಪಘಾತಗಳು ಆದಾಗಲೂ ಕೂಡ ಬೆಂಗಳೂರಿನ ಗುಂಡಿ ಮುಚ್ಚುವ ಯೋಗ್ಯತೆಯೂ ಇವರಿಗಿಲ್ಲ ಅಂಥೇಳಿ ಜನ ಸರ್ಕಾರಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ. ಪ್ರತಿನಿತ್ಯ ಅದೆಷ್ಟು ದ್ವಿಚಕ್ರ ವಾಹನಗಳು ಅಪಘಾತಕ್ಕೊಳಗಾಗ್ತವೆ ಕೇವಲ ಗುಂಡಿ ಕಾರಣಕ್ಕೆ. ಎಷ್ಟು ಜನರ ಪ್ರಾಣ ಹೋಗುತ್ತೆ ಗುಂಡಿ ಕಾರಣಕ್ಕೆ. ಸಾಮಾನ್ಯ ಜ್ಞಾನನಾರು ಇರಬೇಕಲ್ವಾ? ಇವತ್ತು ಬೆಂಗಳೂರಿನ ರಸ್ತೆಗಳಲ್ಲಿ ಗುಂಡಿ ಇದೆ ಅನ್ನೋಕ್ಕಿಂತ ಗುಂಡಿ ಒಳಗೆ ರಸ್ತೆ ಇದೆ. ಗುಂಡಿ ಒಳಗೆ ರಸ್ತೆಯನ್ನು ಹುಡುಕಾಡಬೇಕಾದಂಥ ಸ್ಥಿತಿ ಇದೆ. ಬೆಂಗಳೂರಿನ ಗುಂಡಿ ಮತ್ತು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಕಿರಣ್ ಮಜುಮ್ದಾರ್ ಬಯೋಕಾನ್ನ ಮುಖ್ಯಸ್ಥೆ ಅವರು ಎಚ್ಚರಿಸೋ ಕೆಲಸ ಮಾಡಿದ್ರು ಸರ್ಕಾರವನ್ನು.
ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಟರಾಜ್ ಸಂಪರ್ಕದಲ್ಲಿದ್ದಾರೆ. ನಟರಾಜ್, ಬೆಂಗಳೂರಿನ ಗುಂಡಿಗಳ ಬಗ್ಗೆ ಹೇಳೋದೇ ಬೇಡ. ಪ್ರತಿದಿನ ಬೆಳಗಾದ್ರೆ ಅವಘಡಗಳಾಗ್ತಾ ಇರುತ್ತೆ, ಅನಾಹುತ ಆಗ್ತಾ ಇರುತ್ತೆ, ಜನ ಬೇಸತ್ತೋಗಿದ್ದಾರೆ. ಕೋರ್ಟ್ ಆದೇಶ ಕೊಟ್ಟಿದೆ ಗುಂಡಿ ಮುಚ್ಚಿ ಅಂತ, ಆದ್ರೂ ಏನೂ ಆಗ್ತಾ ಇಲ್ಲ. ಜನಸಾಮಾನ್ಯರಿಗೆ ಕಷ್ಟ ಒಂದ್ ಕಡೆ ಆದ್ರೆ, ಉದ್ಯಮಿಗಳು ಈಗ ಬೆಂಗಳೂರು ಬಿಡೋ ಪರಿಸ್ಥಿತಿ ಇದೆ. ಈಗಲಾದ್ರೂ ಸರ್ಕಾರ ಎಚ್ಚೆತ್ಕೊಳ್ಳುತ್ತಾ? ಯಶ್ವೇತಾ, ಬೆಂಗಳೂರಿನಲ್ಲಿ ನಾವು ಪ್ರತಿದಿನ ಪ್ರತಿ ಒಂದು ಏರಿಯಾಗಳಲ್ಲಿ ಕೂಡ ನಾವು ಗಮನಿಸ್ತಾ ಹೋಗ್ತೀವಿ. ಎಲ್ಲಿ ನೋಡಿದ್ರು ಕೂಡ ನಮ್ಗೆ ದೊಡ್ಡದಾದಂತಹ ರಸ್ತೆ ಕಾಣಲ್ಲ ಹೊರತು ದೊಡ್ಡದಾದಂತಹ ಗುಂಡಿಗಳೇ ನಮ್ಗೆ ಬರ್ತಾ ಇದೆ. ಇದೇ ರೀತಿ ಪ್ರತಿದಿನ ಇಲ್ಲಿ ಉದ್ಯೋಗಿಗಳು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಆಫೀಸ್ಗೆ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ಗುಂಡಿಗಳನ್ನ ದಾಟ್ಕೊಂಡು ಹೋಗೋದು ನಮ್ಗೆ ಕಷ್ಟ ಆಗುತ್ತೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾರೆ. ಅದೇ ರೀತಿ ಬೆಳ್ಳಂದೂರಿನ ಒಬ್ಬ ಸಿಇಒ ಅಂದ್ರೆ ಏನ್ ಬ್ಲಾಕ್ ಬಕ್ ಅನ್ನೋ ಕಂಪ್ನಿಯನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಅದು ಒಂದು ದೊಡ್ಡದಾದಂತಹ ಲಾಜಿಸ್ಟಿಕ್ ಕಂಪ್ನಿ. ಅಲ್ಲಿಯೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ದೊಡ್ಡದಾದಂತಹ ಗುಂಡಿ ಬಿದ್ದಿರ್ತಕ್ಕಂಥದ್ದು ಇಲ್ಲಿ ಅಂದ್ರೆ ಟ್ವಿಟರ್ ನಲ್ಲಿ ಅಲ್ಲಿ ಇರ್ತಕ್ಕಂತಹ ಸಿಇಒ ಟ್ಯಾಗ್ ಮಾಡಿದ್ದಾರೆ. ಸೊ ನಾನು 9 ವರ್ಷದಿಂದ ಇದೇ ರಸ್ತೆಯಲ್ಲಿ ಮನೆಯಿಂದ ಆಫೀಸ್ಗೆ ಹೋಗ್ತಾ ಇರ್ತೀನಿ. ಸೊ ಇಂಥ ಸಂದರ್ಭದಲ್ಲಿ 9 ವರ್ಷ ಕಳೆದ್ರೂ ಕೂಡ ಯಾವ ಸರ್ಕಾರ ಬಂದ್ರೂ ಕೂಡ ಈ ರೀತಿಯಾದಂತಹ ದೊಡ್ಡದಾದಂತಹ ಗುಂಡಿಗಳನ್ನ ಮುಚ್ಚೋದಿಲ್ಲ ಅನ್ನೋ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಸೊ ಅದೇ ರಸ್ತೆ ಮಾತ್ರವಲ್ಲದೆ ಇಡೀ ಬೆಂಗಳೂರು ಕಂಪ್ಲೀಟ್ ಆಗಿ ನಾವು ಗುಂಡಿ ಮುಕ್ತ ನಗರವನ್ನ ಮಾಡ್ತೀವಿ ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ಯಾವುದೇ ರೀತಿಯಾದಂತಹ ಇಲ್ಲಿ ರಿಯಾಕ್ಷನ್ ನಮ್ಗೆ ಕಂಡು ಬರ್ತಾ ಇಲ್ಲ ಅನ್ನೋದು ಇಲ್ಲಿ ಸಾರ್ವಜನಿಕರ ಮಾತಾಗಿದೆ. ಸಾರ್ವಜನಿಕರ ಮಾತಲ್ಲದೆ ಇಲ್ಲಿ ಇರ್ತಕ್ಕಂತಹ ದೊಡ್ಡ ದೊಡ್ಡ ಕಂಪನಿಗಳು ಎಲ್ಲರೂ ಕೂಡ ನಾವು ಕಂಪನಿಗಳನ್ನ ಇಲ್ಲಿ ತೊರೆದು ಹೋಗ್ತೀವಿ, ಕಂಪನಿಗಳನ್ನೇ ಶಿಫ್ಟ್ ಮಾಡ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಶ್ವೇತಾ, ಎಸ್, ಥ್ಯಾಂಕ್ ಯು ನಟರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.